ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಒಂದು ಭರ್ಜರಿ ವೆಜ್ ವಿಡಿಯೋ ಮಾಡೋಣ ಅಂತ ಎಲ್ಲಿವರೆಗೂ ಬಂದಿದ್ದೀವಿ ಗೊತ್ತಾ? ಅರಳೂರು ಮೇನ್ ರೋಡಿಗೆ ಬಂದಿದ್ದೀವಿ. ಸೊ ಅರಳೂರು ಅಂತ ಇದೆಲ್ಲಿ ಬರುತ್ತೆ ಅಂದರೆ HSR ಲೇಔಟು ಮತ್ತು ಸರ್ಜಾಪುರ ಮಧ್ಯದಲ್ಲಿ ಬರುತ್ತೆ. ಕನ್ಫ್ಯೂಸ್ ಆಗಲ್ಲ. ಇಲ್ಲಿ ಸುತ್ತಮುತ್ತ ಇರೋರಿಗೆ ಅದು ಗೊತ್ತು, ಏರಿಯಾ ಹೆಸರು. ತುಂಬ ದೂರ ಇರೋರಿಗೆಲ್ಲ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಏರಿಯಾ ಎಲ್ಲಿ ಬರುತ್ತೆ ಅಂತ. ಸೊ ನೀವು ಈ ಕಡೆಯಿಂದ ಬಂದಾಗ ಸುತ್ತಮುತ್ತ ಅಥವಾ ಇಲ್ಲಿರೋರು ಇಲ್ಲಿ ಟ್ರೈ ಮಾಡ್ಬೋದು. ಸೊ ದಕ್ಷಿಣ್ ಡಿಲೈಟ್ ಅಂತ ರೆಸ್ಟೋರೆಂಟ್ ನೇಮು, ವೆಜ್ ರೆಸ್ಟೋರೆಂಟು. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವ್ರ ಹತ್ರ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಟ್ರೈ ಮಾಡೋಣ. ಇನ್ನೊಂದು ಏನು ಬೇಕು, ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದರೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅದೊಂದು ಲ್ಯಾಂಡ್ ಮಾರ್ಕು ಈ ಅರಳೂರು ಮೇನ್ ರೋಡಲ್ಲಿ. ಸ್ವಲ್ಪ ಬ್ಯುಸಿಯಾದ ರೋಡು. ನಾವು ಬ್ರೇಕ್ಫಾಸ್ಟು, ಲಂಚು ಮತ್ತು ನಾರ್ತ್ ಇಂಡಿಯನ್ನು, ಚೈನೀಸು, ಚಾಟ್ಸು ಎಲ್ಲನೂ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ದೇವ್ರ ದಯೆಯಿಂದ ಅಷ್ಟೆಲ್ಲ ಟ್ರೈ ಮಾಡೋಕ್ಕಾಗುತ್ತಾ ಅಂತ. ಇಲ್ಲ ಅಂದರೆ ಅವರ ಸಿಗ್ನೇಚರ್ ಡಿಶಸ್ಸು ಇಲ್ಲಿ ಏನು ಫೇಮಸ್ಸು ಅದನ್ನು ಮಾತ್ರ ಕಂಪಲ್ಸರಿ ತೋರಿಸ್ತೀವಿ. ಸೊ ತುಂಬ ಲೇಟ್ ಮಾಡಿದಿರಾ, ಒಳಗೆ ಹೋಗ್ಬಿಡೋಣ ಬನ್ನಿ. ನಮ್ಮ ಟೇಬಲ್ ಫುಲ್ ಆಗಿದೆ. ಏನೇನು ತರಿಸಿದೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ವೆರೈಟಿ ಸಿಗುತ್ತೆ ನಿಮಗೆ. ಬ್ರೇಕ್ಫಾಸ್ಟಲ್ಲಿ ಸಿಗುತ್ತೆ, ಚೈನೀಸಲ್ಲಿ, ಇಂಡಿಯನ್ನು, ತಂದೂರು ಎಲ್ಲ ಸಿಗುತ್ತೆ. ಸೊ ನಾವು ಏನೇನು ತರಿಸಿದ್ವಿ ಅಂದರೆ ಒಂದು 3 ವೆರೈಟಿ ದೋಸೆ ತರಿಸಿದ್ವಿ. ಯಾವುದು ಅಂದರೆ ಮೊದಲನೇದು ಮುಂದೆ ಕಾಣಿಸ್ತಾ ಇರ್ಬೋದು, ಉದ್ದವಾದ ಪೇಪರ್ ದೋಸೆ. ಸೊ ಪೇಪರ್ ದೋಸೆ ಅದಕ್ಕೆ 4 ಥರ ಡಿಪ್ಸ್ನ ಕೊಟ್ಟಿದ್ದಾರೆ ಕಾಂಬಿನೇಷನು. ಆಮೇಲೆ ತಿನ್ಬೇಕಾದ್ರೆ ಹೇಳ್ತೀನಿ. ಅದಾದಮೇಲೆ ಇಲ್ಲಿ ಪುಡಿ ದೋಸೆ ಸಿಗುತ್ತೆ. ಸೊ ಪುಡಿ ದೋಸೆ ಕೂಡ ತರಿಸಿದ್ವಿ. ಓಪನ್ ದೋಸೆ ಪುಡಿ ಹಾಕಿ ಯಥೇಚ್ಛವಾಗಿ ತುಪ್ಪ ಹಾಕಿ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಇಟ್ಟು ಡೆಕೋರೇಷನ್ ಮಾಡಿ ಕೊಟ್ಟಿದ್ದಾರೆ, ಮೆಣಸಿನ್ಕಾಯಿ. ಅದಾದಮೇಲೆ ಥಾಯ್ ಪನ್ನೀರ್ ಅಂತ ಒಂದು ಡಿಶ್ಶು. ಸೊ ಇದು ಉದುದು ಕಟ್ ಮಾಡಿ ಇದು ಪನ್ನೀರನ್ನ ಕೊಟ್ಟಿದ್ದಾರೆ ಟಾಸ್ ಮಾಡಿ. ಆಮೇಲೆ ಇನ್ನೊಂದು ಮಶ್ರೂಮಲ್ಲಿ ಒಂದು ಡ್ರೈ ತರಿಸಿದ್ವಿ, ಮಶ್ರೂಮ್ ಪೆಪ್ಪರ್ ಡ್ರೈ ಇದೆ. ಆಮೇಲೆ ನೆಕ್ಸ್ಟು ತಂದೂರಲ್ಲಿ ಶಾಹಿ ಪನ್ನೀರ್ ಟಿಕ್ಕಾ ಇದೆ. ಆಮೇಲೆ ಪಾಡಿ ಮಶ್ರೂಮ್ ಟಿಕ್ಕಾ. ಸೊ ಮಶ್ರೂಮಲ್ಲಿ ಒಂದು ಡಿಶ್ಶು, ಪನ್ನೀರಲ್ಲಿ ಒಂದು ಡಿಶ್ಶು. ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಪ್ರೆಸೆಂಟೇಷನ್ ಸೂಪರ್ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟು ಇನ್ನೊಂದು ರೈಸಲ್ಲಿ ಈಗ ಬಂದು ಗಾರ್ಲಿಕ್ ಫ್ರೈಡ್ ರೈಸ್ನ ತರಿಸಿದ್ವಿ. ಹಾಗೆ ಮಾತಾಡ್ತಾ ಇನ್ನೊಂದು ಡಿಶ್ ಬಂತು ಕಾಶ್ಮೀರಿ ಪಲಾವ್. ಆಮೇಲೆ ಮಾಮೂಲಿ ನೂಡಲ್ಸು ಎಲ್ಲ ವೆರೈಟಿ ಸಿಗುತ್ತೆ. ಇನ್ನು ಮೆನುನಲ್ಲಿ ಒಂದಷ್ಟಿದೆ. ಅದು ಬಿಟ್ಟು ಸ್ಪೆಷಲ್ ಡಿಶಸ್ಸು ಮುಂದೆ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಗೇನು ಬೇಕೋ ಅದನ್ನು ಟ್ರೈ ಮಾಡ್ಬೋದು. ಈಗ ಒಂದು ಕಡೆ ಶುರು ಮಾಡೋಣ. ಫಸ್ಟು ದೋಸೆಗಳನ್ನು ಟೇಸ್ಟ್ ಮಾಡುವ. ಫಸ್ಟು ಪುಡಿ ದೋಸೆಯಿಂದ ಶುರು ಮಾಡೋಣ. ಮೇಲ್ಗಡೆ ಹಿಂಗಂದರೆ ಒಂದು ಲೈನ್ ಬಂತು ಗೊತ್ತಾ, ನೋಡಿದ್ರ ತುಪ್ಪ ಜಿನುಗ್ತಾ ಇದೆ. ಮುಟ್ಟೋದಕ್ಕೆ ಮಾತ್ರ ಸೂಪರ್ ಕ್ರಿಸ್ಪಿಯಾಗಿದೆ. ಓ ಮೈ ಗಾಡ್, ಇಲ್ಲಿ ಬೇಜಾನ್ ಸೌಂಡ್ ಇದೆ, ಕೇಳಿಸಲ್ಲ, ಬಟ್ ಸಾಕತ್ತು ಗರಿಯಾಗಿದೆ. ಒಳಗಡೆ ಬೇಜಾನ್ ಪುಡಿ,
ತುಪ್ಪ ಎಲ್ಲ ಜಿನುಗ್ತಾ ಇದೆ, ಸೂಪರ್ ಕ್ರಿಸ್ಪಿ ಆಗಿದೆ, ಗೋಲ್ಡನ್ ಕಲರು, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ. ಫಸ್ಟು 2 ಥರ ಚಟ್ನಿ ಇದೆ, ಒಂದು ಚಟ್ನಿಲಿ ಟೇಸ್ಟ್ ಮಾಡುವ. ಅದ್ಭುತ. ಕರುಮ್ ಪ್ರತಿ ಬೈಟು ನುಂಗೋವರೆಗೂ ಎಷ್ಟೊತ್ತು ಕಷ್ಟ ಇರ್ತೀವೋ ಅಷ್ಟೊತ್ತು ಗರಿ ಕರುಮ್ ಅಂತಲೇ ಸೌಂಡ್ ಬಂದಿತ್ತು. ಸೂಪರ್ ಕ್ರಿಸ್ಪಿ, ಒಂದೇ ಕ್ರಿಸ್ಪಿ, ಮಧ್ಯలో ಸ್ವಲ್ಪ ಕ್ರಿಸ್ಪಿ ಫ್ಲಫಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಫುಲ್ಲು ಕ್ರಿಸ್ಪಿ ಆಗಿರುತ್ತೆ, ಗರಿಯಾಗಿ. ಇದು ಮಧ್ಯದಲ್ಲಿ ಫುಲ್ಲು ಸ್ಪಾಂಜಿ ಥರ, ಫುಲ್ಲು ಏರ್ ಪಾಕೆಟ್ಸು, ಒಳ್ಳೆ ಕನ್ಸಿಸ್ಟೆನ್ಸಿ, ಸೂಪರ್, ಸಖತ್ ಇಷ್ಟ ಆಯಿತು. ತುಪ್ಪದ ಘಮ ಮಾತ್ರ ಯಥೇಶ ಬರುತ್ತೆ. ಆಮೇಲೆ ಹೈಲೈಟ್ ಬಂದು ಏನು ಗೊತ್ತಾ, ಈ ಪುಡಿ ಹಾಕಿದಾರಲ್ಲ, ಕೈಯೆಲ್ಲ ಪುಡಿ ಆಗೋಯ್ತು. ಅದು ತರಿಯಾಗಿ ರುಬ್ಬಿರೋ ಪುಡಿ, ಚಟ್ನಿ ಪುಡಿ, ಅದು ಟೇಸ್ಟ್ ಡಿಫ್ರೆಂಟ್ ಆಗಿದೆ. ನಾರ್ಮಲಾಗಿ ಚಟ್ನಿ ಪುಡಿ ಎಲ್ಲ ಕೆಂಪು ತಿಂತೀವಲ್ಲ ಆ ಥರ ಇಲ್ಲ ಇದು. ಇದೇ ಟೇಸ್ಟೇ ಡಿಫ್ರೆಂಟು. ಪ್ಲಸ್ ಅದಕ್ಕೆ ಇದು ತುಪ್ಪ ಬಿದ್ದಿರೋದ್ರಿಂದ ಅದು ಟೇಸ್ಟು ಫುಲ್ ಎನ್ಹಾನ್ಸ್ ಆಗಿದೆ. ಚಟ್ನಿ ಮಾತ್ರ ಸೂಪರ್, ಫುಲ್ಲು ತಿಕ್ಕಾಗೆ ನುಣ್ಣಗೆ ರುಬ್ಬಿರೋ ಚಟ್ನಿ, ತರಿಯಾಗಿ ರುಬ್ಬಿರೋ ಪುಡಿ, ನುಣ್ಣಗೆ ರುಬ್ಬಿರೋ ಚಟ್ನಿ ಕಾಂಬಿನೇಷನ್ ಅಲ್ಟಿಮೇಟ್. ಕ್ಯಾಮ್ರಾ ಬಾಯ ಹತ್ರ ಇಟ್ಕೊಂಡು ಕೇಳಿಸ್ಬೇಕು ಆ ಸೌಂಡು ನಿಮಗೆ. ಜಾಸ್ತಿ ಇದು ಸೆಲ್ಫ್ ಸರ್ವಿಸು, ಇಲ್ಲೇ ಓಪನ್ ಕಿಚನ್ ಆಗಿರೋದ್ರಿಂದ ಆ ಸೌಂಡೆಲ್ಲ ಕೇಳಿಸ್ತಾ ಇರೋದಲ್ಲ, ಅದಕ್ಕೋಸ್ಕರ ಅದು ಕ್ಲಿಯರಾಗಿ ನಿಮ್ಗೆ ಕೇಳಿಸಿರಲ್ಲ. ಪಕ್ಕದಲ್ಲಿ ಇನ್ನೊಂದು ಚಟ್ನಿ, ಟೊಮೆಟೊ ಚಟ್ನಿ. ಲೈಟಾಗಿ ಟ್ಯಾಂಗಿನೆಸ್ಸು, ಟೊಮೆಟೊದ ಹುಳಿ ಚೆನ್ನಾಗಿದೆ. ನಾರ್ಮಲಾಗಿ ನಾನು ಎಲ್ಲ ಕಡೆ ಟೊಮೆಟೊ ಚಟ್ನಿ ಅಷ್ಟೊಂದು ತಿನ್ನಲ್ಲ, ಇಷ್ಟಪಡೋದಿಲ್ಲ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅಂತ. ಬಟ್ ಇದರಲ್ಲಿ ಚೆನ್ನಾಗಿದೆ, ಆರಾಮಾಗಿ 2 ಕಾಂಬಿನೇಷನು ಚೆನ್ನಾಗಿ ಇಷ್ಟ ಆಗುತ್ತೆ. ಇಡ್ಲಿ ಸಿಗುತ್ತೆ, ಸೊ ಇಡ್ಲಿಗೆ ಈ ಚಟ್ನಿ ಕೊಟ್ಟರೆ ಕೆಂಪು ಚಟ್ನಿ ಚೆನ್ನಾಗಿರುತ್ತೆ. ದೋಸೆಗೆ ಮಾಮೂಲಿ ಈ ನಾರ್ಮಲ್ ಚಟ್ನಿ ಇದೆಯಲ್ಲ, ಕಾಯಿ ಚಟ್ನಿ ಸೂಪರ್ ಹೈ ಕ್ಲಾಸು. ಮಿಸ್ ಮಾಡಿದ್ರೆ ದೋಸೆನ ಟ್ರೈ ಮಾಡಲೇಬೇಕು ನೀವು ಬ್ರೇಕ್ಫಾಸ್ಟ್ ಟೈಮಿಗೆ ಬಂದಾಗ. 100% ರೆಕಮೆಂಡೆಡ್, ಬಂಗಾರದಂಗಿದೆ. ಓಪನ್ ದೋಸೆನ ತರಿಸಿದ್ದೀವಿ. ಸೊ ಈಗ ಓಪನ್ ದೋಸೆ ತಿನ್ನುವ ಸಮಯ. ಓ ಮೈ ಗಾಡ್, ಆವಾಗಲೇ ತಿಂದಿದ್ದ ದೋಸೆ ಎಷ್ಟು ಗರಿಯಾಗಿತ್ತೋ ಈ ದೋಸೆ ಅಷ್ಟು ಸಾಫ್ಟಾಗಿದೆ. ಇಲ್ಲಿ ಇಲ್ಲಿ ಇದೆಲ್ಲ ಪೀಸ್ ಎಲ್ಲ ತಿಂದಾಗ ಆ ಚೀಸ್ ಪುಲ್ಲಲ್ಲಿ ಮಜಾ ಬರುತ್ತೆ ಗೊತ್ತಾ. ಇದು ತಿಂತಾ ಇರ್ಬೇಕಾದ್ರೆ ಮಜಾ, ಸಾಕಷ್ಟು ಸಾಫ್ಟಾಗಿದೆ. ಸೊ ನಾರ್ಮಲ್ ಪುಡಿ ದೋಸೆಗಿಂತ ಇದರಲ್ಲಿ ಪುಡಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತಾರೆ. ಸೊ ಇದರಲ್ಲೂ ಅಷ್ಟೇ ತುಪ್ಪನೇ ಬಳಸೋದು. ಆಲೂಗಡ್ಡೆ ಪಲ್ಯ, ಇದು ಕಾಣಿಸ್ತಾ ಇರೋದು ಬೆಣ್ಣೆ ಎತ್ಕೊಂಡು ಮೈಗೆ ರಾಶಿ ತೊಗೊಂಡು ಟೇಸ್ಟ್ ಮಾಡುವ. ಫಸ್ಟ್ ಹಾಗೆ ತಿನ್ಬಿಡುವ, ಆಮೇಲೆ ಚಟ್ನಿ ಜೊತೆ. ಅದ್ಭುತ. ಇದನ್ನು ಅಲ್ಲಿಲ್ದಿರೋರು ಕೂಡ ಆರಾಮಾಗಿ ತಿನ್ಬಿಡ್ಬೋದು. ಸಕ್ಕತ್ ಸಾಫ್ಟು, ಇಷ್ಟ ಆಯಿತು. ನನಗೆ ಪುಡಿನೇ, ಚಟ್ನಿ ಪುಡಿನೇ ಹೈಲೈಟ್. ನಾರ್ಮಲಾಗಿ ಸಿಗೋ ಪುಡಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಕೂಡ ಕರುಮದ ಸಿಗ್ತಾ ಇರುತ್ತೆ, ತುಪ್ಪದಲ್ಲಿ ನೆಂದೋಗಿದೆ. ಆಲೂಗಡ್ಡೆ ಪಲ್ಯನೂ ಕೂಡ ಅಷ್ಟೇ ನಾರ್ಮಲಾಗಿ ಯಾವ ಥರ ಇರಬೇಕು, ಜಾಸ್ತಿ ಖಾರ ಜಾಸ್ತಿ ಏನೂ ಇಲ್ದಿರ ಸಿಂಪಲಾಗಿ ಕರೆಕ್ಟಾಗಿದೆ, ಒಳ್ಳೆ ಹದದಲ್ಲಿ. ಇದರಲ್ಲೂ ಅಷ್ಟೇ ಆಬ್ವಿಯಸ್ಲಿ ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿನೇ ಹಾಕಿರೋದ್ರಿಂದ ಆ ತುಪ್ಪದ ಘಮ ಯಥೇಚ್ಛವಾಗಿ ಬಂದೇ ಬರುತ್ತೆ. ಚಟ್ನಿ ಅವಲೇ ತಿಂದ್ವಿ, ಸೂಪರಾಗಿತ್ತು. ಈ ದೋಸೆ ಚಟ್ನಿ ಇಲ್ದಿರ ಹಾಗೆ ತಿನ್ನೋದಕ್ಕೇ ಚೆನ್ನಾಗಿದೆ. ಆದ್ರೂ ಸ್ವಲ್ಪ ಚಟ್ನಿ ಜೊತೆ ಈ ಚಟ್ನಿ ಜೊತೆ ನಿಂತ್ಕೊಂಡು ತಿಂದಾಗ ಏನಾಗುತ್ತೆ ಅಂದರೆ, ಒಂದು ಸೈಡು ಆ ಪುಡಿದು ಫ್ಲೇವರು ಆ ಟೇಸ್ಟ್ ಬರುತ್ತೆ. ಹಂಗೆ ಈ ಚಟ್ನಿದು ಲೈಟಾಗಿ ಜಾಸ್ತಿ ಖಾರ ಇಲ್ಲ, ಅದರದ್ದು ಆ ಕ್ರೀಮಿನೆಸ್ಸು ಒಂಥರ ಒಳ್ಳೆ ಮಜಾ ಕೊಡುತ್ತೆ. ತಿಂದಿದ್ದು 2 ದೋಸೆನೂ ಸೂಪರ್ ಇಷ್ಟ ಆಯಿತು. ಆಮೇಲೆ ಎಲ್ಲರಿಗಿಂತ ಕ್ರಿಸ್ಪಿ ದೋಸೆ ತಿನ್ನಬೇಕು, ಫ್ಯಾಮಿಲಿ ಇಬ್ಬರು ಬರ್ತೀರಾ ತಿನ್ನಬೇಕು ಅಂದರೆ ಪೇಪರ್ ದೋಸೆ ಮಸ್ಟ್ ರೆಕಮೆಂಡೆಡು. ನೋಡೋದಕ್ಕೆ ನೋಡಿ ಅವಲೇ ತಿಂದಲ್ಲ ಪುಡಿ ದೋಸೆ ಸೇಮ್ ಅದೇ ಥರ ಇದೆ. ಆ ಟೆಕ್ಸ್ಚರು ಎಲ್ಲನೂ ಮುಟ್ಟೋದಕ್ಕೂ ಅಷ್ಟೇ ಗರಿಯಾಗಿದೆ. ಆಮೇಲೆ ಇದರಲ್ಲೂ ಅಷ್ಟೇ ಒಂದು ನಾರ್ಮಲ್ ಚಟ್ನಿ ಕೊಡ್ತಾರೆ, ಆಮೇಲೆ ಒಂದು ಟೊಮೆಟೊ ಚಟ್ನಿ ಇರುತ್ತೆ. ಬಟ್ ಎಕ್ಸ್ಟ್ರಾ ಹೈಲೈಟ್ ಬಂದ್ಬಿಟ್ಟು ಇನ್ನೊಂದು ಗ್ರೀನ್ ಚಟ್ನಿ, ಮೋಸ್ಟ್ಲಿ ಪುದೀನ ಚಟ್ನಿ, ಆಮೇಲೆ ಸಾರು ಕೊಟ್ಟಿರ್ತಾರೆ. ಅದೆರಡು ಎಕ್ಸ್ಟ್ರಾ ಡಿಪ್ಪು ಪೇಪರ್ ದೋಸೆಗೆ ಸಿಗೋದು. ಸೊ ನೀವು ಫ್ಯಾಮಿಲಿ ಜೊತೆ ಬರ್ತೀರಾ, ಮಕ್ಕಳ ಜೊತೆ ಬಂದು ಇಷ್ಟಪಡ್ತಾರೆ ಈ ಥರ ಉದ್ದ ದೋಸೆ ತಿನ್ನೋದಕ್ಕೆ. ಇದು ಫುಲ್ ಗರಿಯಾಗಿರುತ್ತೆ. ಪೇಪರ್ ದೋಸೆ ತಿನ್ನೋರಿಗೆಲ್ಲ ಗೊತ್ತಿರಬೇಕು. ಸೊ 2 ದೋಸೆ ತಿಂದಾಗೆ ನನಗೆ ದೋಸೆಗಳ ಬಗ್ಗೆ ಗೊತ್ತಾಗ್ಬಿಡ್ತು ಯಾವ ಥರ ಇರುತ್ತೆ ಅಂತ. ಈಸಿಯಾಗಿ ರೆಕಮೆಂಡ್ ಮಾಡ್ತೀವಿ. ಈಗ ಬ್ರೇಕ್ಫಾಸ್ಟ್ ಆಯಿತು, ನೆಕ್ಸ್ಟು ಚೈನೀಸು ಮತ್ತು ತಂದೂರಿಗೆ ಜಂಪ್ ಅವರು. ಸೊ ಈಗ ಥಾಯ್ ಪನ್ನೀರ್ ಅದರಿಂದ ಶುರು ಮಾಡೋಣ. ಉದ್ದುದ್ದವಾದ ಪನ್ನೀರ್ ಸ್ಟ್ರಿಪ್ಸು, ಅದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿ ಆಮೇಲೆ ಸಾಸಸಲ್ಲಿ ಟಾಸ್ ಮಾಡ್ತಾರೆ. ಸೊ ಸೆಸಮೆ ಸೀಡ್ಸ್, ಎಳ್ಳು ಬೇಜಾನ್ ಹಾಕಿದ್ದಾರೆ ಮೇಲ್ಗಡೆ. ಆಮೇಲೆ ಚಿಕ್ಕವಾದ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋದು. ಟೇಸ್ಟ್ ಮಾಡುವ.
ವಾವ್, ಅದ್ಭುತವಾದ ಪನ್ನೀರ್. ಟೇಸ್ಟ್ಗಿಂತ ಮೊದಲು ಪನ್ನೀರ್ ಕ್ವಾಲಿಟಿ, ಅದರ ಸಾಫ್ಟ್ನೆಸ್ಸು, ಅದು ಬಾಯ್ಲಿಟ್ಟಿದ ತಕ್ಷಣ ಮೆಲ್ಟ್ ಆಗುತ್ತೆ. ಮೇಲ್ಗಡೆ ಔಟ್ರಲ್ಲೇ ಇರುತ್ತಲ್ಲ, ಅದು ಡೀಪ್ ಫ್ರೈ ಮಾಡಿರ್ತಾರಲ್ಲ, ಅದೊಂದು ನಿಮಗೆ ಸಿಗುತ್ತೆ ತಿನ್ಬೇಕಾದ್ರೆ ಲೈಟಾಗಿ ಕ್ರಿಸ್ಪಿಯಾಗಿ. ಒಳಗಡೆ ಇರೋ ಪನ್ನೀರ್ ಮೆಲ್ಟ್ ಆಗುತ್ತೆ. ಫ್ರೆಶ್ ಆದ ಪನ್ನೀರನ್ನ ಬಳಸ್ತಾರೆ. ನಾನು ಪ್ರೆಷರ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಆ ಪ್ರೆಷರ್ಗೆ ಅದು ಫುಲ್ಲು ಫ್ಲ್ಯಾಟ್ ಆಗ್ತಾಯಿದೆ. ಆಮೇಲೆ ಇದು ಲೈಟಾಗಿ ಸ್ವಲ್ಪ ಸ್ಪೈಸಿನೆಸ್ಸು, ಲೈಟಾಗಿ ಚುರಿ ಅನ್ನತ್ತೆ. ಆ ಲೈಟಾಗಿ ಆ ಸ್ಪೈಸಿನೆಸ್ ಬರುತ್ತೆ. ಮತ್ತು ಚಾಪ್ಡ್ ಗಾರ್ಲಿಕ್ಕು, ರಾಶಿ ಗಾರ್ಲಿಕ್ ಇರೋದ್ರಿಂದ ಆ ಟೇಸ್ಟು ಅದೊಂಥರ. ಈ ಗಾರ್ಲಿಕ್ಕು ಮತ್ತು ಸ್ವಲ್ಪ ಖಾರ ತಿನ್ನೋರು ಇದನ್ನು ಟ್ರೈ ಮಾಡ್ಬೋದು. ಮತ್ತು ತಾಯಿ ಪನ್ನೀರ್ ಅಂದಿದ ತಕ್ಷಣ ತುಂಬ ಸ್ವೀಟ್ನೆಸ್ಸು ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದರಲ್ಲಿ ಅಷ್ಟೊಂದು ಸಿಹಿ ಅಂಶ ಇಲ್ಲ, ಲೈಟಾಗಿ ಬರುತ್ತೆ. ಬಟ್ ಆ ತುದಿಯಲ್ಲಿ ನಾಲ್ಗೆ ಚುರಿಯಾಗಿರುತ್ತಲ್ಲ ಖಾರ, ಅದು ಸ್ವಲ್ಪ ಜಾಸ್ತಿ ಹೊತ್ತು ಹಂಗೆ ಉಳ್ಕೊಂಡಿರುತ್ತೆ. ಸೊ ಇದೊಂದು ಫುಲ್ಲು ಸ್ಟ್ರಿಪ್ ತಿನ್ನೋ ಅಷ್ಟರಲ್ಲಿ ಬಾಯಿ ತುಂಬ ಲೈಟಾಗಿ ಖಾರ ಸ್ಪ್ರೆಡ್ ಆಗುತ್ತೆ ನಿಧಾನಕ್ಕೆ. ಆಬ್ವಿಯಸ್ಲಿ ಕ್ಯಾಪ್ಸಿಕಮ್ ಇರೋದ್ರಿಂದ ಅದು ಒಂಥರ ಟೇಸ್ಟು. ಅದ್ಭುತವಾದ ಪನ್ನೀರ್ ಡಿಶ್ ತಿಂದಾದಮೇಲೆ ಈಗ ಮಶ್ರೂಮ್ ಕಡೆ ಹೋಗೋಣ. ಮಶ್ರೂಮಲ್ಲಿ ಡ್ರೈ ಡಿಶ್ ಅಂದರೆ ಪೆಪ್ಪರ್ ಡ್ರೈನ ತರಿಸಿದ್ದೀವಿ. ಯಥೇಚ್ಛವಾಗಿ ಪೆಪ್ಪರ್ನ ಬಳಸಿದ್ದಾರೆ. ಡ್ರೈ ಅಂದರೆ ಫುಲ್ ಡ್ರೈ ಅಲ್ಲ, ಆ ಒಣೊಣಂಗೆ ಇರೋದಿಲ್ಲ, ಲೈಟಾಗೆ ಆ ಮಾಯಿಶ್ಚರ್ ಇರುತ್ತೆ. ಆಮೇಲೆ ಇದರಲ್ಲಿ ಪೆಪ್ಪರ್ದು ಖಾರ ನಾರ್ಮಲ್ ಇವಾಗ ತಾಯಿ ಪನ್ನೀರ್ ಏನು ತಿಂದ್ವಿ ಅದಕ್ಕಿಂತ ಸ್ಪೈಸಿ ಲೆವೆಲಲ್ಲಿ ಸ್ವಲ್ಪ ಮೇಲಿರುತ್ತೆ ಇದು ಕಂಪೇರ್ ಮಾಡೋಕ್ಕೆ ಹೋದರೆ. ಸೊ ಸ್ವಲ್ಪ ಖಾರ ಇಷ್ಟಪಡೋರು ಇದನ್ನು ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು. ಆಮೇಲೆ ಇದರಲ್ಲೂ ಅಷ್ಟೇ ಆಬ್ವಿಯಸ್ಲಿ ಗಾರ್ಲಿಕ್ನ ಬಳಸಿರ್ತಾರೆ. ಈ ಇಂಡೋ ಚೈನೀಸ್ ಡಿಶಸಲ್ಲಿ ಮೇಯ್ನ್ ಪಾರ್ಟ್ ಗಾರ್ಲಿಕ್ಗೆ, ಅದು ಸಿಗ್ತಾ ಇರ್ಬೇಕಾದ್ರೆ ಮಜಾ. ಮತ್ತು ಈ ಆನಿಯನ್ಸ್ ಈ ಥರ ಈರುಳ್ಳಿ ಕಟ್ ಮಾಡಿರೋದು, ಆ ಕ್ಯಾಪ್ಸಿಕಮ್ಮು ಅದು ಕೂಡ ಅದ್ರ ಜೊತೆ ಟಾಸ್ ಮಾಡಿರ್ತಾರಲ್ಲ, ಇದೊಂಥರ ಟೇಸ್ಟ್ನ ರಿಲೀಸ್ ಮಾಡುತ್ತೆ. ಜೊತೆಲಿ ತಿನ್ಬೇಕು. ಇದಕ್ಕೆ ಯಾವುದು ಡಿಪ್ ಏನೂ ಅವಶ್ಯಕತೆ ಇಲ್ಲ. ಸೊ ಹಾಗೆ ತಿನ್ನೋಕ್ಕೆ ಮಜಾ ಇದೆ. ಮಶ್ರೂಮ್ ಪ್ರಿಯರು, ಅದು ಸ್ವಲ್ಪ ಖಾರ ತಿನ್ನೋರು ಇದನ್ನು ರೆಕಮೆಂಡ್ ಮಾಡ್ತೀನಿ. ಬಾಯಿ ತುಂಬ ಖಾರ ಸ್ಪ್ರೆಡ್ ಆಗಿದೆ. ಈಗ ನೆಕ್ಸ್ಟ್ ಬಂದು ತಂದೂರಲ್ಲಿ ಪಹಾಡಿ ಮಶ್ರೂಮ್ ಟಿಕ್ಕಾ. ಚಿಕ್ಕವಾದ ಬಟನ್ ಮಶ್ರೂಮ್ಸ್ ತುಂಬ ಇರುತ್ತೆ. ಅದನ್ನು ನೀಟಾಗಿ ತಂದೂರು ಮಾಡಿದ್ದಾರೆ. ಅದು ಬರ್ಂಟ್ ಎಫೆಕ್ಟ್ ನೋಡ್ಬೋದು, ಇಲ್ಲಿ ಚಾರ್ಡ್ ಎಫೆಕ್ಟು ಸುತ್ತಿರೋದು, ಗ್ರೀನ್ ಮಸಾಲೆ. ಫಸ್ಟ್ ಹಾಗೆ ತಿನ್ನೋಣ. ಲೈಟಾಗಿ ಟ್ಯಾಂಗಿನೆಸ್ ಬರುತ್ತೆ, ಬಟ್ ಜಾಸ್ತಿ ಆ ಸ್ಮೋಕಿ ಫ್ಲೇವರು. ಇದಕ್ಕೆ ಅದೇ ಬಟರ್ನ ಹಚ್ತಾ ಇರ್ತಾರೆ, ಬೆಣ್ಣೆ ಹಚ್ತಾ ಇರ್ತಾರೆ. ಸೊ ಆ ಬೆಣ್ಣೆದು ಫ್ಲೇವರು. ಆಯಿಲ್ಲೆಸ್ಸು, ಆಯಿಲ್ ಎಲ್ಲ ಹಾಕೋದಿಲ್ಲ, ಬೆಣ್ಣೆ ಯೂಸ್ ಮಾಡ್ತಾರೆ. ಇವಾಗ ದೋಸೆ ಇದಕ್ಕೆಲ್ಲ ತುಪ್ಪ ಹಾಕ್ತಾರೆ, ಆ ಫ್ಲೇವರ್ ಬರುತ್ತೆ. ಇದ್ರಲ್ಲಿ ಜಾಸ್ತಿ ಖಾರ ಇಲ್ಲ, ಮಿಂಟ್ ಫ್ಲೇವರ್ ಬರುತ್ತೆ ಲೈಟಾಗೆ. ಪುದೀನ ಜಾಸ್ತಿ ಆಗಿ ಬಳಸಿರೋದ್ರಿಂದ, ಹಸಿಮೆಣ್ಸಿನ್ಕಾಯಿನೂ ಕೂಡ ಬಳಸಿರ್ತಾರೆ. ನನಗೆ ಪೆಪ್ಪರೇ ಜಾಸ್ತಿ ಖಾರ ಇರೋದ್ರಿಂದ ಇದ್ರದ್ದು ಖಾರ ಅಷ್ಟೊಂದು ಫೀಲ್ ಆಗ್ತಾಯಿಲ್ಲ. ಪೆಪ್ಪರ್ ತಿಂದ್ಬಿಟ್ನಲ್ಲ, ಮಶ್ರೂಮ್ ಪೆಪ್ಪರ್, ಅದಕ್ಕೆ ಇದ್ರದ್ದು ಅಷ್ಟೊಂದು ಖಾರ ಅನಿಸ್ತಾ ಇಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ಯಾವ ಏಜ್ ಗ್ರೂಪ್ ಬೇಕಾದ್ರೂ ತಿನ್ಬೋದು. ಇದಕ್ಕೆ ಚಟ್ನಿ ಕೊಟ್ಟಿರ್ತಾರೆ, ಮಿಂಟ್ ಚಟ್ನಿ. ಸೊ ಅದರಲ್ಲಿ ತಿಂದು ನೋಡುವ. ಇನ್ನು ಸ್ವಲ್ಪ ಜುಮ್ಮು ಅನ್ನಬೇಕು ಮೈ, ಇನ್ನು ಸ್ವಲ್ಪ ಟ್ಯಾಗಿನೆಸ್ ಬೇಕು, ಇನ್ನು ಸ್ವಲ್ಪ ಪುದೀನ ಫ್ಲೇವರ್ ಹೆಚ್ಚಿಗೆ ಬೇಕು ಅಂದರೆ ಇದರಲ್ಲಿ ಟ್ರೈ ಮಾಡ್ಬೋದು. ಶಾಹಿ ಪನ್ನೀರ್ ಟಿಕ್ಕಾ, ದೊಡ್ಡದಾದ ಪನ್ನೀರ್ ಸ್ಲೈಸು ತಂದೂರು ಮಾಡಿರ್ತಾರೆ. ಯೆಲ್ಲೋ ಕಲರ್ ಮಸಾಲೆ ಇರುತ್ತೆ. ಹೇಳಿದಲ್ಲ ಪನ್ನೀರ್ ಕ್ವಾಲಿಟಿ ಸೂಪರ್. ಹಿಂಗೆ ಮುರಿದಾಗ ನೀಟಾಗಿ ಕಟ್ಟಾಕೊಡ್ಬೇಕು. ಇದನ್ನು ಫಸ್ಟ್ ಹಾಗೆ ತಿನ್ನೋಣ. ಲೈಟಾಗಿ ಕಸೂರಿ ಮೇಥಿ ಘಮ, ಇದು ತುಂಬ ಸಟಲಾಗಿರುತ್ತೆ. ಇದರಲ್ಲಿ ಜಾಸ್ತಿ ಖಾರ ಮಸಾಲೆ ಏನೂ ಇರೋದಿಲ್ಲ. ಆ ಅರಿಶಿನ ಸ್ವಲ್ಪ ಬಳಸಿರ್ತಾರೆ, ಅದು ಟೇಸ್ಟ್ ಬರುತ್ತೆ. ಆಮೇಲೆ ಇದಕ್ಕೂ ಅಷ್ಟೇ ಮಿಂಟ್ ಚಟ್ನಿ ಕಾಂಬಿನೇಷನ್ ಕೊಟ್ಟಿರ್ತಾರೆ. ಇದಕ್ಕೆ ಮಿಂಟ್ ಚಟ್ನಿ ವರ್ಕ್ ಆಗುತ್ತೆ, ಯಾಕಂದರೆ ಇದು ಜಾಸ್ತಿ ಸ್ಪೈಸಿ ಇರೋಲ್ಲ, ಏನೂ ಇರೋಲ್ಲ, ಮಸಾಲೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ಮಿಂಟ್ ಚಟ್ನಿ. ಇದಕ್ಕೆ ಆ ಕಿಕ್ಕನ್ನ ಆ್ಯಡ್ ಮಾಡುತ್ತೆ. ನೀವು ಶಾಹಿ ಪನ್ನೀರ್ ತೊಗೊಂಡ್ರೆ ಮಿಂಟ್ ಚಟ್ನಿ ಬೆಸ್ಟ್ ಕಾಂಬಿನೇಷನು. ಇದು ಜಾಸ್ತಿ ಮಸಾಲೆ ತಿನ್ನೋಲ್ಲ, ತುಂಬ ಸಟಲಾಗಿ ಖಾರನೇ ಕಮ್ಮಿ ತಿನ್ನೋರು ಕಣ್ಮುಚ್ಕೊಂಡು ಇದನ್ನು ಟ್ರೈ ಮಾಡಿ. ಇನ್ನೂ ಖಾರ ಕಮ್ಮಿ ತಿನ್ನೋರು, ಸ್ವಲ್ಪ ಸ್ವೀಟಿಶ್ ಬೇಕು ಅನ್ನೋರು ಆ ಮಲೈ ಆಪ್ಷನ್ ಇರುತ್ತೆ, ಆ ಮಲೈನ ಟ್ರೈ ಮಾಡ್ಬೋದು ಪನ್ನೀರಲ್ಲಿ ಅಥವಾ ಮಶ್ರೂಮಲ್ಲಿ. ಈಗ ನೆಕ್ಸ್ಟು 2 ರೈಸ್ ಡಿಶಸ್ಸು ಅದಕ್ಕೆ ಹೋಗ್ಬಿಡ. ನೆಕ್ಸ್ಟು ಗಾರ್ಲಿಕ್ ಫ್ರೈಡ್ ರೈಸ್, ಅದರಲ್ಲೂ ಕೂಡ ಬರ್ನ್ಡ್ ಗಾರ್ಲಿಕ್ ಫ್ರೈಡ್ ರೈಸ್. ಅದನ್ನು ಬಡಿಸ್ಕೊಂಡು ಟ್ರೈ ಮಾಡುವ. ಬೇಜಾನಿದೆ ಗಾರ್ಲಿಕ್ಕು. ಸೊ ನಾರ್ಮಲ್ಲು ಫ್ರೈಡ್ ರೈಸ್ ಎಲ್ಲ ಸಿಗುತ್ತೆ ನಿಮಗೆ, ನೂಡಲ್ಸು ಸಿಗುತ್ತೆ, ಸೂಪ್ಸ್ ಇದೆ. ಸೊ ಒಂದು ವೆಜ್ ಹೋಟೆಲಲ್ಲಿ ಏನೇನು ಇರಬೇಕು ಅದೆಲ್ಲನೂ ಸಿಗುತ್ತೆ. ನಾವು ಸೆಲೆಕ್ಟೆಡ್ಡು ಮಾತ್ರ ತರಿಸಿದ್ದೀವಿ. ನಾವು ಸ್ವಲ್ಪ ಗಾರ್ಲಿಕ್ ಪ್ರಿಯರ್, ಸೊ ಅದಕ್ಕೋಸ್ಕರ ಎಲ್ಲದರಲ್ಲೂ ಗಾರ್ಲಿಕ್ ಇರುವಂಥದ್ದನ್ನೇ ಆರ್ಡ್ರ್ ಮಾಡಿರೋದು. ಥರ ಚೆನ್ನಾಗಿರುತ್ತೆ. ಅದರಲ್ಲಿ ಇದು ಬರ್ನ್ಡ್ ಗಾರ್ಲಿಕ್. ನಿಮಗೆ ಫ್ರೈಡ್ ರೈಸಲ್ಲಿ ಮಸಾಲೆ ಏನೂ ಇರೋದಿಲ್ಲ, ನಾರ್ಮಲ್ಲು ಪಲಾವ್ ಥರ ಎಲ್ಲ.
ಅದ್ರಲ್ಲಿ ಆಟಾಡೋದು ಉಪ್ಪು ಮತ್ತು ಪೆಪ್ಪರಲ್ಲಿ ಆಟಾಡ್ತಾರೆ ಆ ಟೇಸ್ಟ್ ಕೊಡೋದಕ್ಕೆ. ಪ್ಲಸ್ಸು ಇದು ಯಾವ್ಯಾವ ತರಕಾರಿ ಬಳಸಿರ್ತೀರ ಅದು ಡಿಪೆಂಡು. ಕ್ಯಾರೆಟು ಬೀನ್ಸು ದಪ್ಪ ಮಾಡ್ದಿರ ಚಿಕ್ಕದಾಗಿ ಹೆಚ್ಚು ಹಾಕಿದಾಗ ಮಜಾ ಇರುತ್ತೆ, ಇರಿಟೇಷನ್ ಆಗೋಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಗಾರ್ಲಿಕ್ ಫ್ರೈಡ್ ರೈಸ್ ತೊಗೊಂಡ್ರೆ ಅದರಲ್ಲಿ ನಿಮಗೆ 80% ಕಿಕ್ ಕೊಡೋದು ಆ ಬರ್ಂಟ್ ಗಾರ್ಲಿಕ್ದು ಟೇಸ್ಟ್ ಇರುತ್ತಲ್ಲ ಅದೇ ಒಂಥರ ಸ್ವರ್ಗ. ಈ ಗಾರ್ಲಿಕ್ ಬ್ರೆಡ್ಡು ಈ ಥರ ಎಲ್ಲ, ಆಮೇಲೆ ಗಾರ್ಲಿಕ್ ನಾನ್ ಈ ಥರ ಎಲ್ಲ ತಿಂತಿರ್ತಾರಲ್ಲ ಅವ್ರಿಗಿದು ಹೇಳಿ ಮಾಡಿಸಿದ್ದು. ಇಲ್ಲ ನಾನು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ನಾರ್ಮಲ್ ವೆಜ್ ಫ್ರೈಡ್ ರೈಸ್ ಆಪ್ಷನ್ ಇದ್ದೇ ಇರುತ್ತೆ, ಸೇಮ್ ಟೇಸ್ಟಲ್ಲಿ ಇರುತ್ತೆ, ಏನಾದರೂ ಗಾರ್ಲಿಕ್ ಇರೋಲ್ಲ ಅಷ್ಟೇ. ಅದನ್ನು ಟ್ರೈ ಮಾಡ್ಬೋದು. ನನಗಿದು ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನಮ್ಮ ಥರನೇ ಮ್ಯಾಚಿಂಗ್ ಟೇಸ್ಟ್ ಬಡ್ಸ್ ಇರೋರು ಫ್ರೈಡ್ ರೈಸ್ ಎಲ್ಲ ಟ್ರೈ ಮಾಡ್ತಾರೆ ಅಂದರೆ ಗಾರ್ಲಿಕ್ನ ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟು ಕಾಶ್ಮೀರಿ ಪುಲಾವ್, ವೆಜ್ ಪುಲಾವ್. ಅದ್ರ ಮೇಲೆ ನಿಮಗೆ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ ಹಾಕಿರ್ತಾರೆ, ಮತ್ತು ಕಟ್ ಫ್ರೂಟ್ಸ್ ಕೂಡ ಇರುತ್ತೆ. ಆ್ಯಪಲ್ ಕಾಣಿಸ್ತಿದೆಯಾ, ದಾಳಿಂಬ್ರಿ, ಆಮೇಲೆ ಇದು ಪೈನಾಪಲ್ ಅನಿಸುತ್ತೆ. ಸ್ವಲ್ಪ ಹಾಕೋಣ. ಇದರಲ್ಲಿ ತರಕಾರಿಗಳು ದೊಡ್ಡದಾಗಿರುತ್ತೆ ಮತ್ತು ಎಲ್ಲ ಥರ ಇದೆ, ಕಾಲಿಫ್ಲವರ್ ಎಲ್ಲ ಇರುತ್ತೆ. ಸ್ವಲ್ಪ ರಿಚಾಗಿ ಮಾಡ್ತಾರೆ ಕಾಶ್ಮೀರಿ ಪಲಾವ್. ಇದು ಫ್ಲೇವರ್ಫುಲ್ ಆಗಿದೆ, ಜಾಸ್ತಿ ಮಕ್ಕಳಿಲ್ಲ ಮಸಾಲೆ, ಲೈಟ್ ಸಟಲ್ಲಾಗಿ ಯೂಸ್ ಮಾಡಿದ್ದಾರೆ. ಆ ಚಕ್ಕೆ ಲವಂಗ ಫ್ಲೇವರು ಸ್ಟಾರ್ಟಿಂಗಲ್ಲಿ ಬರುತ್ತೆ, ಆಮೇಲೆ ಆ ಏಲಕ್ಕಿ ಫ್ಲೇವರ್ ಫಾಲೋ ಆಗುತ್ತೆ. ಆಮೇಲೆ ಮಧ್ಯ ಇದು ಕಟ್ ಫ್ರೂಟ್ಸ್ ಹಾಕಿರೋದ್ರಿಂದ ಫ್ರೆಶ್ ಫ್ರೂಟ್ಸು ನಿಮಗೆ ಅಕಸ್ಮಾತ್ ದಾಳಿಂಬೆ ಸಿಕ್ತು ಅಂದರೆ ಈ ಮಸಾಲೆ ತಿಂತಿರ್ಬೇಕಾದ್ರೆ ಅದೊಂದು ಸ್ವೀಟ್ನೆಸ್ ಹಿಂಗೆ ಆ್ಯಡ್ ಆಗುತ್ತೆ. ಪೈನಾಪಲ್ ಸ್ಲೈಸ್ ಸಿಕ್ತು ಅಂದರೆ ಆ ಪೈನಾಪಲ್ ಅದೊಂದು ಲೈಟಾಗಿ ಹುಳಿ ಸಿಹಿ ಮಿಕ್ಸ್ ಆಗುತ್ತೆ. ಸೊ ಈ ಥರ ಪಲಾವ್ ಎಲ್ಲನೂ ಮಕ್ಕಳು ಇಷ್ಟಪಡ್ತಾರೆ ಜಾಸ್ತಿ ತಿನ್ನೋದಕ್ಕೆ. ಆಮೇಲೆ ಇದು ಬಟಾಣಿ ಎಲ್ಲ ಇರುತ್ತೆ ಮಧ್ಯ. ಸೊ ಇದು ಸೀಸನಲ್ ಫ್ರೂಟ್ಸ್ ಹಾಕ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇವತ್ತು ಪೈನಾಪಲ್ಲು, ಆ್ಯಪಲ್ಲು, ಆಮೇಲೆ ದಾಳಿಂಬೆ ಇದೆ. ಪೈನಾಪಲ್ ಸಿಕ್ತು. ಪೈನಾಪಲ್ ಸಿಕ್ಕಿದಾಗ ಒಂಥರ ಮಜಾ. ಮಸಾಲೆ ಮಧ್ಯದಲ್ಲಿ ಸಿಹಿ ಹುಳಿ. ಈಗ ಖಾಲಿ ಮಾಡ್ತು, ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಒಂದು ಅದ್ಭುತವಾದ ಊಟ ಎಲ್ಲ ತಿಂದಾದಮೇಲೆ ಇಲ್ಲಿ ಮಾಕ್ಟೈಲ್ ಕೂಡ ಸಿಗುತ್ತೆ. ಮಾಕ್ಟೈಲು ಮೊಹಿತೋ ಇದೆ. ಅದಾದಮೇಲೆ ಇದು ಫಲೂದಾ ವಿತ್ ಐಸ್ ಕ್ರೀಮು ಫಲೂದಾ ಸಿಗುತ್ತೆ. ಇದೆಲ್ಲ ಆಪ್ಷನ್ ಇದೆ. ಸೊ ಟೇಸ್ಟ್ ಲಾಸ್ಟಲ್ಲಿ ಏನೋ ಒಂದು ಸ್ವಲ್ಪ ಸ್ವೀಟು ಈ ಥರ ಏನಾದರೂ ತಿನ್ನಬೇಕಲ್ಲ ಅಂದ್ಬಿಟ್ಟು ಇದು ತರಿಸ್ಕೊಂಡೆ. ಸೊ ಇದು ನನಗೆ ತುಂಬ ಹೆವಿ ಆಗ್ಬಿಡುತ್ತೆ. ಸೊ ಇದನ್ನು ನಮ್ಮ ಗೆಳೆಯರಿಗೆ ಕೊಟ್ಟು ಬಿಡುವ. ಅದಕ್ಕೆ ಸ್ಪೂನ್. ನಾವು ಮೊಹಿತೋ ಚಿಯಾ ಸೀಡ್ಸ್ ಎಲ್ಲ ಹಾಕಿದ್ದಾರೆ, ದೇಹಕ್ಕೆ ತಂಪು ಚಿಯಾ ಸೀಡ್ಸ್. ಸೊ ನೀವು ಕೂಡ ಸುತ್ತಮುತ್ತ ಇದ್ದೀರಾ, ಒಂದು ಒಳ್ಳೆ ವೆಜ್ ಹೋಟ್ಲು ಹುಡುಕ್ತಾ ಇದ್ದೀರಾ, ಒಳ್ಳೆ ಕ್ವಾಲಿಟಿ ಒಳ್ಳೆ ಟೇಸ್ಟ್ ಅಂದರೆ ಕಣ್ಣು ಮುಚ್ಕೊಂಬರ್ಬೋದು. ತುಂಬ ಇದೆ ಅವ್ರದ್ದು ಮೆನು ಕಾರ್ಡಲ್ಲೇ ಬೆಜ್ಜಾನ್ ಡಿಶಸ್ ಇದೆ. ಅದರಲ್ಲಿ ಸೆಲೆಕ್ಟೆಡ್ಡು ಅವರ ಸಿಗ್ನೇಚರ್ ಡಿಶ್ ಅಂತ ಏನು ಹೇಳ್ತಾರೆ ಅದನ್ನು ಮಾತ್ರ ತರಿಸಿದ್ದೀವಿ. ಶೆಫ್ಗೆ ಬಂದು 45 ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ, ಇಲ್ಲಿ ಹೆಡ್ ಶೆಫ್ಗೆ ಅವ್ರಿಗೆ ವಯಸ್ಸೇ 80 ವರ್ಷ ಅಂತೆ. ಅದನ್ನು ಕೇಳಿ ಖುಷಿ ಆಯಿತು. ಸೊ ಓಪನ್ ಕಿಚನು ನೀಟಾಗಿ ಎಲ್ಲ ಮಾಡ್ತಾಯಿರ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಆಮೇಲೆ ಇದಿಷ್ಟೇ ಅಲ್ಲ ನಾವು ತರಿಸ್ಕೊಂಡಿದ್ದು, ಅದು ಬಿಟ್ಟು ನಿಮಗೆ ನಾರ್ಮಲ್ಲು ಇದೆಲ್ಲ ಸಿಗುತ್ತೆ, ಚಾಟ್ಸ್ ಎಲ್ಲ ಸಿಗುತ್ತೆ, ಅವೆಲ್ಲ ಟ್ರೈ ಮಾಡ್ಬೋದು. ಆಮೇಲೆ ಇಲ್ಲಿ ಇನ್ನೊಂದೇನು ಅಂದರೆ ಮಿನಿ ಟಿಫನ್ ಕಾಂಬೋ ಅಂತ ಸಿಗುತ್ತೆ. ಅದರಲ್ಲಿ ಚಿಕ್ಕದಾಗಿ ಇಡ್ಲಿ ದೋಸೆ ಎಲ್ಲನೂ ಬರುತ್ತೆ. ಸೊ ಒಬ್ರಿಗೆ ಹೊಟ್ಟೆ ತುಂಬ ತಿನ್ನೋ ಥರ. ಆಮೇಲೆ ಮಧ್ಯಾಹ್ನ ಹೊತ್ತು ಊಟ ಕೂಡ ಸಿಗುತ್ತೆ, ಒಂದು ಮೀಲ್ಸು, ಅದನ್ನು ಕೂಡ ಟ್ರೈ ಮಾಡ್ಬೋದು ನೀವು. ಮತ್ತು ಇಲ್ಲಿ ವಡಕರಿ ಮತ್ತು ಇಡಿಯಪ್ಪ ಕೂಡ ಸಿಗುತ್ತೆ, ಬಟ್ ನಾವು ಲೇಟ್ ಆಗಿರೋದ್ರಿಂದ ನಮಗೆ ಅದು ಮಿಸ್ ಆಗೋಯಿತು. ಆಮೇಲೆ ಸ್ಯಾಂಡ್ವಿಚ್ ಇರ್ಬೋದು, ಪಾವ್ ಭಾಜಿ, ಆಬ್ವಿಯಸ್ಲಿ ಈಗ ಒಂದು ವೆಜ್ ರೆಸ್ಟೋರೆಂಟ್ ಅಂದರೆ ಏನೇನೆಲ್ಲ ಸಿಗಬೇಕು ಎಲ್ಲ ಡಿಶಸ್ಸು ಸಿಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲನೂ. ಸೊ ಬೇಕಾದ್ರೆ ಹರ್ಷ ಒಂದು ಜಲಕ್ಕೂ ತೋರಿಸಿರ್ತಾನೆ. ಅದು ಬಿಟ್ಟು ಸ್ಪೆಷಲ್ ಡಿಶಸ್ ಅಂತ ನಾನು ಅವಾಗಲೇ ಹೇಳ್ದಂಗೆ ಅಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅವತ್ತಿನ ಡೇ ಸ್ಪೆಷಲ್ ಅಂತ. ಆಮೇಲೆ ರೋಟಿ ಕುಲ್ಚಾ ತಿಂತೀರಾ ಅಂದರೆ ರೋಟಿ ತಂದೂರ್ ಐಟಮ್, ರೋಟಿ ಕುಲ್ಚಾ, ಅದಕ್ಕೆ ಗ್ರೇವೀಸ್, ವೆರೈಟೀಸ್ ಆಫ್ ಗ್ರೇವೀಸು ಅದೆಲ್ಲನೂ ಸಿಗುತ್ತೆ. ಸೊ ಒಂದು ಸ್ಟಾಪ್ ನಿಮಗೆ ವೆಜ್ಜಲ್ಲಿ ಏನೇನು ಬೇಕು ಅನ್ನೋದಕ್ಕೆ ಇದೊಂದು ಜಾಗ ಅಂತ ಹೇಳ್ಬೋದು. ಸೊ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗೆ ಬಂದ್ಬಿಡ್ಬೋದು. ಹಂಗೆ ಇಲ್ಲಿ ಹೋಟೆಲ್ ಮುಂದೆನೇ ನಿಮಗೆ ಪಾರ್ಕಿಂಗ್ ಜಾಗ ಇದೆ. ಸೊ ಜಾಸ್ತಿ ಜನ ಬಂದರು ಅಂದರೆ ಪಕ್ಕದಲ್ಲಿ ಅವ್ರದ್ದು ಸಪ್ರೇಟಾಗಿ ಪಾರ್ಕಿಂಗ್ ಇದೆ. ಸ್ವಲ್ಪ ಒಂದು 5 ಮಿನಿಟ್ಸು ವಾಕಬಲ್ಲು. ಸೊ ಇದು ರೋಡು ಚಿಕ್ಕದಾಗಿರೋದ್ರಿಂದ ಆ ಪಕ್ಕದಲ್ಲಿ ಜಾಗ ತೊಗೊಂಡಿದ್ದಾರೆ. ಸೊ ಆರಾಮಾಗಿ 20 ರಿಂದ 30 ಕಾರುಗಳನ್ನ ನಿಲ್ಲಿಸೋಷ್ಟು ಜಾಗ ಪಕ್ಕದಲ್ಲಿದೆಯಂತೆ. ಸೊ ಅವ್ರು ವಾಚ್ಮೆನ್ ಇರ್ತಾರೆ, ಗೈಡ್ ಮಾಡ್ತಾರೆ. ಸೊ ನಾವು ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದ್ವಿ. ಸೊ ಮಸ್ಟ್ ವಿಸಿಟ್ ಜಾಗ ಇದು. ಮಸ್ಟ್ ಟ್ರೈ ಬಂದುಬಿಟ್ಟು ದೋಸೆಗಳನ್ನಂತೂ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಿ. ನಾ ಇಡ್ಲಿ ತಿನ್ನಲಿಲ್ಲ, ಇಡ್ಲಿ ಎಲ್ಲ ಸಿಗುತ್ತೆ, ಇಡ್ಲಿ ಸಾಂಬಾರು. ಸೊ ದೋಸೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅದರಲ್ಲೂ ಪುಡಿ ದೋಸೆ. ಆಮೇಲೆ ಇದು ಓಪನ್ ಬಟರ್ ದೋಸೆ, ಅದಂತೂ ಹೈ ಕ್ಲಾಸ್ ಆಗಿತ್ತು. ಅವೆರಡು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಅದು ಬಿಟ್ಟು ಚೈನೀಸಲ್ಲೆಲ್ಲ ಇಷ್ಟಪಡ್ತೀರಾ ಅಂದರೆ ಈ ನಾವೇನೇನು ತರಿಸ್ಕೊಂಡಿದ್ದೀವಿ ಅದನ್ನೆಲ್ಲ
ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ, ಸುತ್ತಮುತ್ತ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ವೆಜ್ ಹೋಟ್ಲು, ಈ ಥರ ಒಂದು ವೆಜ್ ಹೋಟ್ಲು ಕಮ್ಮಿ ಈ ಜಾಗದಲ್ಲಿ, ಈ ಏರಿಯಾದಲ್ಲಿ ನಂಗೆ ನೋಡೋಕೆ ಹೋದರೆ. ಆಮೇಲೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.